आप देख रहे हैं बीजापुर इन्फो। मैं आपके साथ जाफर कलादगी। स्वच्छता में बढ़ा बीजापुर का कद। केंद्र सरकार के स्वच्छता अभियान के तहत 2019 के स्वच्छ सर्वेक्षण अनुसार बीजापुर को देश में 251 का स्थान, राज्य में 7वां और राज्य के 10 कॉरपोरेशंस में 5वां स्थान मिला है। बीजापुर इन्फो ने इसी पर ज्यादा जानकारी ली कॉरपोरेशन कमिश्नर डॉक्टर औदराम, एनवायरमेंट इंजीनियर SR जगदीश और हेल्थ इंस्पेक्टर अनिल कुमार बिरादर से। सर, 2019 के स्वच्छ सर्वेक्षण में बीजापुर सिटी कॉरपोरेशन का रैंकिंग देश में और राज्य में भी बढ़ा है। बीजापुर सिटी कॉरपोरेशन का इस बार क्या खास तैयारियां थी, क्या योजनाएं थी जिससे रैंकिंग बढ़ी है? ಸ್ವಚ್ಛ ಸರ್ವೇಕ್ಷಣ 2019 ಇದರಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯು ಕೂಡ ಭಾಗಿಯಾಗಿದೆ. ವಿಜಯಪುರ ಮಹಾನಗರ ಪಾಲಿಕೆ ಕಳೆದ 3 ವರ್ಷಗಳಿಂದಲೂ ಕೂಡ ಸ್ವಚ್ಛ ಸರ್ವೇಕ್ಷಣ ಅಭಿಯಾನದಲ್ಲಿ ಭಾಗಿಯಾಗಿತ್ತು. ಈ ಸಲ ನಾವು ವಿಶೇಷವಾಗಿ ಎಲ್ಲ ಸಾರ್ವಜನಿಕರ ಸಹಕಾರದೊಂದಿಗೆ, ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ವ್ಯಾಪಕವಾಗಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮೊದಲು ಮಾಡಿದ್ವಿ. ಮೊದಲನೇದಾಗಿ ಸಾರ್ವಜನಿಕರಿಗೆ ಜಾಥಾಗಳ ಮೂಲಕ ಶಾಲೆಗಳಲ್ಲಿ, ಪ್ರಾರ್ಥನಾ ಸಮಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಮೂಲಕ, ನಮ್ಮ ವಾಹನಗಳಲ್ಲಿ ಒಂದು ಏನೋ ಮಾಹಿತಿಯನ್ನು ಹಾಡುವ ಮೂಲಕ ಅಥವಾ ಹಾಡುಗಳನ್ನು ಹಾಡುವ ಮೂಲಕ ವ್ಯಾಪಕವಾದ ಪ್ರಚಾರವನ್ನು ಮಾಡಿದ್ವಿ. ಅದೇ ರೀತಿ ನಮಗೆ ಇನ್ನೂ ಒಂದು ಹೆಚ್ಚುವರಿ ಏನು ಇದು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು ಕಡೆ ಕಸ ಇದ್ದದ್ದನ್ನ ಕ್ಲೀನ್ ಮಾಡಿ ಮತ್ತೆ ಅಲ್ಲಿ ರಂಗೋಲಿ ಬಿಡಿಸುವ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಲ್ಲಿ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಿದ್ವಿ. ಈ ನಮ್ಮ ಸ್ವಚ್ಛತಾ ಅಭಿಯಾನದಲ್ಲಿ ನಮ್ಮ ಸಾರ್ವಜನಿಕರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಕೆಲವು ಸಂಘ ಸಂಸ್ಥೆಗಳು ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆಯ ಬಾಡಿಯೂ ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ, ಮೇಯರ್ ಅವರಾಗಿರ್ಬೋದು. ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕಾದವರು ನಮ್ಮ ರಾಯಭಾರಿ, ಸ್ವಚ್ಛತಾ ರಾಯಭಾರಿ ರಾಜಶ್ರೀ ಗಾಯಕ್ವಾಡ್ ಅವರು. ಸೊ ರಾಜಶ್ರೀ ಗಾಯಕ್ವಾಡ್ ಅವರು ಕೂಡ ನಮ್ಮ ಸ್ವಚ್ಛತೆಗೆ ಸಹಕರಿಸಿ ಸಾರ್ವಜನಿಕರಿಗೆ ಮನವಿಯನ್ನು ಮಾಡಿದ್ರು. ಸೊ ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು, ನಮ್ಮ ಇಂಜಿನಿಯರ್ಸ್ಗಳು, ನಮ್ಮ ಎಲ್ಲ ಪೌರ ಕಾರ್ಮಿಕ ಬಾಂಧವರು ಈ ನಗರವನ್ನು ಸ್ವಚ್ಛವಾಗಿಡ್ಲಿಕ್ಕೆ ತಮ್ಮ ರಾತ್ರಿ ಹಗಲನ್ನದೇ ಕೆಲಸವನ್ನು ಮಾಡಿ ನಮಗೆ ಸಹಕಾರ ಕೊಟ್ಟರು. ನಿಮ್ಗೆ ಹೇಳಬೇಕಾದ ವಿಷಯ ಏನಂತ ಹೇಳಿದ್ರೆ, ನಾವು ಬೆಳಗ್ಗೆನೂ ಕೂಡ ಕಸ ಸಂಗ್ರಹ ಮಾಡ್ತೀವಿ, ರಾತ್ರಿ ಕಸ ಸಂಗ್ರಹ ಮಾಡುವುದರಿಂದ ನಮ್ಗೆ ರಸ್ತೆಯ ಮೇಲೆ ಕಸ ಚೆಲ್ಲುವುದು ಮ್ಯಾಕ್ಸಿಮಮ್ ನಿಂತಿದೆ. ಸೊ ಇದರಿಂದಾಗಿ ನಾವು ರ್ಯಾಂಕಿಂಗ್ ಅನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಸಹಕಾರಿಯಾಯಿತು. ನಾವು ನವೆಂಬರ್ ತಿಂಗಳಿಂದ ಒಟ್ಟು 15 ಗಾಡಿಗಳನ್ನ ರಾತ್ರಿ ಸಂಗ್ರಹಣೆಯಲ್ಲಿ ತೊಡಗಿದ್ವಿ. ಈಗ ಸದ್ಯದ ಮಟ್ಟಿಗೆ ನಾವು 10 ಹೊಸ ಟ್ರ್ಯಾಕ್ಟರ್ಗಳನ್ನ ಮತ್ತು 10 ಆಟೋ ಟಿಪ್ಪರ್ಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಟೆಂಡರ್ ಫೈನಲೈಸೇಷನ್ ಆಗಿದೆ. ಈಗ ಕಾರ್ಯಾದೇಶನ ಕೊಟ್ಟಿದ್ದೀವಿ. ಒಂದು ವಾರದಲ್ಲಿ 10 ಟ್ರ್ಯಾಕ್ಟರ್ಗಳು ಮತ್ತು 10 ಟಿಪ್ಪರ್ಗಳು ನಮ್ಮ ಪಾಲಿಕೆಗೆ ಬರ್ತವೆ. ಆಕ್ಚುಲಿ ನಾವು ದೇಶದಾದ್ಯಂತ 100ರ ಒಳಗೆ ಬರಬೇಕು ಅಂತ ಇದೆ. ಸೊ 100ರ ಒಳಗೆ ಟಾರ್ಗೆಟ್ ಬರಲಿಕ್ಕೆ ಏನೆಲ್ಲ ಪ್ರಮುಖ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು, ಮುಖ್ಯವಾಗಿ ನಮ್ಗೆ ಎಲ್ಲಿ ಹಿಂದುಳಿದಿದೆ ಅಂತ ಹೇಳಿದ್ರೆ, ಸೋರ್ಸ್ ಅಲ್ಲಿ ಸೆಗ್ರಿಗೇಷನ್ ಆಗ್ತಾ ಇಲ್ಲ. ನಮ್ಗೆ ಕಸವನ್ನ ಹಸಿ ಕಸ ಮತ್ತೆ ಒಣ ಕಸ ಅಂತ ಹೇಳಿ ಸಾರ್ವಜನಿಕರೇ ನಮ್ಗೆ ಬೇರ್ಪಡಿಸಿಕೊಡ್ಬೇಕು. ಒಂದು. ಎರಡನೇದು, ನಮ್ಮ STP ಸೈಟ್ ಅಲ್ಲಿ ಕೂಡ ನಮ್ದು ಇಂಡಿ ರಸ್ತೆಯಲ್ಲಿ 32 ಎಕರೆ ತ್ಯಾಜ್ಯ ಸಂಸ್ಕರಣಾ ಘಟಕ ಇದೆ. ಅಲ್ಲಿಯೂ ಕೂಡ ನಾವು ಒಂದು 2.5 ಕೋಟಿ ರೂಪಾಯಿದು ತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೀವಿ. ಅದು ಇನ್ನೇನು ಅನುಮೋದನೆಗೊಳ್ಳುವ ಹಂತದಲ್ಲಿದೆ. ಸೊ ಅದು ಕೂಡ ಆದ್ರೆ ನಾವು ಇನ್ನೂ 100ರ ರ್ಯಾಂಕಿಂಗ್ ಒಳಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. इस बार का रैंकिंग क्या है बीजापुर सिटी कॉर्पोरेशन का? नेशनल लेवल पे, स्टेट लेवल पे और कॉर्पोरेशन लेवल पे इस बार का रैंकिंग क्या है? ಸರ್, ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ದು 251ನೇ ರ್ಯಾಂಕಿಂಗ್ ಇದೆ. ನಮ್ಮ ರಾಜ್ಯದಾದ್ಯಂತ 7ನೇ ರ್ಯಾಂಕಿಂಗ್ ಇದೆ. ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ ಮಾತ್ರ ತಗೊಂಡ್ರೆ 5ನೇ ರ್ಯಾಂಕಿಂಗ್ ಇದೆ. ಸ್ಟೇಟ್ ಲೆವೆಲ್ ನನ್ನ ಎಲ್ಲ ವಿಜಯಪುರ ಮಹಾನಗರ ಪಾಲಿಕೆಯ ಸಾರ್ವಜನಿಕರಲ್ಲಿ ಮನವಿ ಇಷ್ಟೇ, ದಯವಿಟ್ಟು ಕಸವನ್ನು ರಸ್ತೆಗೆ ಚೆಲ್ಲಬೇಡಿ, ನಮ್ಮ ವಾಹನಗಳಿಗೆ ಕೊಡಿ. ಆದಷ್ಟು ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡಿ. ಇದು ನಮ್ಮ ನಗರ ಸ್ವಚ್ಛ ವಿಜಯಪುರವನ್ನಾಗಿ ಮಾಡಲಿಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಅಗತ್ಯ. ನಮಗೆ ದಯವಿಟ್ಟು ಸಹಕಾರ ಮಾಡಿ. ವಿಜಯಪುರ ಮಹಾನಗರ ಪಾಲಿಕೆ ಕಳೆದ 3 ವರ್ಷಗಳಿಂದ ಏನು ನಮ್ಮ ಕೇಂದ್ರ ಸರ್ಕಾರ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಸ್ವಚ್ಛತೆಯ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡಿ ಸ್ವಚ್ಛ ಸರ್ವೇಕ್ಷಣ ಅಂತ ಸಮೀಕ್ಷೆ ಮಾಡ್ತಾ ಇದೆ. ಕಳೆದ 3 ವರ್ಷಗಳಿಂದ ನಮ್ಮ ವಿಜಯಪುರ ಮಹಾನಗರ ಪಾಲಿಕೆಯ ಸ್ವಚ್ಛತೆಯ ಒಂದು ರ್ಯಾಂಕಿಂಗ್ ಶ್ರೇಯಾಂಕ ಏನಿದೆ ಪ್ರತಿ ವರ್ಷ ಕ್ರಮೇಣ ಉತ್ತಮಗೊಳ್ತಾ ಇದೆ. ಕಳೆದ 2017ನೇ ಸಾಲಿನಲ್ಲಿ
ನಮ್ಮ ಶ್ರೇಯಾಂಕ 300ಕ್ಕಿಂತ ಜಾಸ್ತಿ ಇತ್ತು. 2018ರಲ್ಲಿ 275 ಬಂತು. ಈ ವರ್ಷ 2019ರ ಸ್ವಚ್ಛ ಸರ್ವೇಕ್ಷಣ ಸಮೀಕ್ಷೆಯಲ್ಲಿ 251ನೇ ರ್ಯಾಂಕಿಂಗ್ ಇದೆ. ರಾಜ್ಯದಲ್ಲಿ ಏನು 1 ಲಕ್ಷಕ್ಕಿಂತ ಹೆಚ್ಚಿನ ನಗರಗಳ ಸಮೀಕ್ಷೆ ಇದೆ, ಅದರಲ್ಲಿ 7ನೇ ಸ್ಥಾನದಲ್ಲಿದೆ. ಇದಕ್ಕೆ ಪ್ರಮುಖವಾಗಿ ನಮಗೆ ಕಳೆದ 2 ವರ್ಷಗಳಲ್ಲೂ ಕೂಡ ನಮಗೆ ಆರೋಗ್ಯ ನಿರೀಕ್ಷಕರು ಹಾಗೂ ಸಿಬ್ಬಂದಿ ಕೊರತೆ ತುಂಬ ಇತ್ತು. ಪ್ರಸಕ್ತ ಸಾಲಿನಲ್ಲಿ ನಮಗೆ ಸರ್ಕಾರದಿಂದ ಹೊಸದಾಗಿ ನೇಮಕವಾದ 12 ಜನ ಹೆಲ್ತ್ ಇನ್ಸ್ಪೆಕ್ಟರ್ಸು, ಆಮೇಲೆ ನಮ್ಮಲ್ಲೇ ಒಂದು ಆಂತರಿಕ ನಿಯೋಜನೆ ಮೇಲೆ 3 ಜನ ಎನ್ವೈರ್ಮೆಂಟ್ ಇಂಜಿನಿಯರ್ಸ್ ಅಂತ ಕೆಲಸ ಮಾಡಿಕೊಂಡು ಜನರಲ್ಲಿ ಸಾರ್ವಜನಿಕವಾಗಿ ಒಂದು ಜಾಗೃತಿ ಮೂಡಿಸೋದ್ರ ಬಗ್ಗೆ, ಅದರಿಂದ ಹಾಗೆಯೇ ಪ್ರತಿ ಪ್ರದೇಶಗಳನ್ನು ಸ್ವಚ್ಛವಾಗಿಡೋದ್ರ ಬಗ್ಗೆ ಸಾರ್ವಜನಿಕರಿಂದ ಕೂಡ ತುಂಬ ಸಹಕಾರ ಸಿಕ್ಕಿದೆ. ಹಾಗೆಯೇ ನಾವೇನು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತೀವಿ ಮಾಧ್ಯಮಗಳಲ್ಲಿ ಅದನ್ನು ಪ್ರಚಾರ ಮಾಡೋದ್ರ ಮೂಲಕ ಅಲ್ಲೂ ಕೂಡ ನಮಗೆ ಪ್ರಚಾರ ಸಿಕ್ಕಿದೆ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ರು, ನಮ್ಮ ಹೊಸದಾಗಿ ಬಂದ ಕಮಿಷನರ್ ಅವರ ಒಂದು ಏನು ಹೊಸ ಐಡಿಯಾಗಳನ್ನು ಕೊಟ್ಟರು, ಅವುಗಳನ್ನೆಲ್ಲ ನಾವು ಜನರಿಗೆ ಮುಟ್ಟಿಸುವಲ್ಲಿ, ಅವರ ಮಾಹಿತಿ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಸೊ ಮುಂದೂ ಕೂಡ ಏನು ಮನೆಗಳಲ್ಲಿ ಸೆಗ್ರಿಗೇಷನ್ನು, ಹಸಿ ಕಸ ಒಣ ಕಸ ಕಡ್ಡಾಯವಾಗಿ ಬೇರ್ಪಡಿಸೋದು, ಹಾಗೆ ಉದ್ದಿಮೆಗಳು, ಬೀದಿ ವ್ಯಾಪಾರಸ್ಥರು ಪ್ರಮುಖವಾಗಿ ರಸ್ತೆಗಳಲ್ಲಿ ಕಸಗಳನ್ನು ಹಾಕದೇನೆ 2 ಸ್ವಚ್ಛ ಡಸ್ಟ್ಬಿನ್ಗಳನ್ನು ಇಟ್ಟುಕೊಂಡು ಅದಕ್ಕೆ ಹಾಕೋದು, ಎನ್ಕ್ರೋಚ್ಗಳನ್ನು ಮೆಂಟೇನ್ ಮಾಡದೆ ಪ್ರತಿ ಓಣಿಗಳು ನಮ್ಮ ಓಣಿಗಳು ನಾವು ಸ್ವಚ್ಛವಾಗಿಡಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಪರಿಸರ ಪ್ರಜ್ಞೆ ಬಂದರೆ ಖಂಡಿತ ನಾವು ಬರುವ ಮುಂದಿನ ವರ್ಷಗಳಲ್ಲಿ 100-150ನೇ ಶ್ರೇಯಾಂಕವನ್ನು ಪಡೆಯೋದ್ರಲ್ಲಿ ಸಂಶಯ ಇಲ್ಲ. ಸೊ ಎಲ್ಲ ಮಾಧ್ಯಮಗಳು, ಸಾರ್ವಜನಿಕರು ಕೂಡ ಇದರಲ್ಲಿ ಸಹಕಾರ ನೀಡ್ತಾರೆ ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೇನೆ. ಜಗದೀಶ್, ಪರಿಸರ ಅಭಿಯಂತರ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ 2019ರಲ್ಲಿ ದೇಶಕ್ಕೆ 251 ರ್ಯಾಂಕು, ರಾಜ್ಯದಲ್ಲಿ 7ನೇ ರ್ಯಾಂಕು ಹಾಗೂ ಸಿಟಿ ಕಾರ್ಪೊರೇಷನಲ್ಲಿ 5ನೇ ರ್ಯಾಂಕು ರಾಜ್ಯದಲ್ಲಿ. ಎಲ್ಲರ ಹೆಲ್ತ್ ಇನ್ಸ್ಪೆಕ್ಟರ್ ಅವರ ಒಳ್ಳೆಯ ಕೆಲಸದಿಂದ ಹಾಗೂ ಸೂಪರ್ವೈಸರ್ಸು, PKs ಎಲ್ಲರ ನೆರವಿನಿಂದ ಇವಾಗ ನಾವು ಹೋದ ವರ್ಷಕ್ಕಿಂತ 24 ರ್ಯಾಂಕ್ ಜಿಗಿತವನ್ನು ಕಂಡಿದ್ದೇವೆ. ಹಾಗೂ ಎಲ್ಲರ ಸಿಟಿಜನ್ಸ್ ಮೇನ್ ಸಪೋರ್ಟ್ ಇದೆ. ಇದೇ ಥರ ಮುಂದೆ ನಮ್ಗೆ ಸಪೋರ್ಟ್ ಮಾಡಿ ಹೆಚ್ಚಿನ ರ್ಯಾಂಕ್ ಗಳಿಸಲು ಸಹಕಾರ ನೀಡಿ. ಅನಿಲ್ ಕುಮಾರ್ ಬಿರಾದಾರ್, ಹೆಲ್ತ್ ಇನ್ಸ್ಪೆಕ್ಟರ್, सिटी कॉर्पोरेशन विजयपुर। और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।